ಇನ್ನು ಶಿಡ್ಲಘಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಸೈಕಲ್ ರಾಮಚಂದ್ರಗೌಡ ಕೂಡ ಅಬ್ಬರದ ಪ್ರಚಾರಕ್ಕೆ ಧುಮುಕಿದ್ದಾರೆ. ತಿಪ್ಪೇನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಸರಿಯಾಗಿ ಮೂಲ ಸೌಕರ್ಯವನ್ನ ಕಲ್ಪಿಸಿಲ್ಲ, ಶಿಕ್ಷಣ, ಆಸ್ಪತ್ರೆ ಸೇರಿದಂತೆ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ ಅಂತ ಹೇಳಿ ಆರೋಪಿಸಿ, ಅಭಿವೃದ್ಧಿಯೇ ಆಗಿಲ್ಲ ಕ್ಷೇತ್ರದಲ್ಲಿ ಅಂತ ಹೇಳಿ ಈಗ ಭರ್ಜರಿಯಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲುವಂತಹ ವಿಶ್ವಾಸವಿದೆ ಅನ್ನುವ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಸೇವೆಗೆ ಅವಕಾಶ ಮಾಡಿಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ಸೈಕಲ್ ರಾಮಚಂದ್ರಗೌಡ ಅವರು ಅಭಿವೃದ್ಧಿ ಮಾಡ್ತೀನಿ, ಒಮ್ಮೆ ನನ್ನನ್ನು ಗೆಲ್ಲಿಸಿಕೊಂಡು ಬನ್ನಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡೋ ಮೂಲಕ ಅಬ್ಬರದ ಪ್ರಚಾರಕ್ಕೆ ಧುಮುಕಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರಲ್ಲಿ 2 ಸರಿ ಶಾಸಕರಾಗಿದ್ದರು. ಅದೇ ಪಕ್ಷದಲ್ಲಿದ್ದು ಅದೇ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಇದ್ದು ಕೂಡ ಅವರಿಗೆ ಏನು ಅಷ್ಟೊಂದು ದೊಡ್ಡ ಮಟ್ಟಿಗೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಕೊನೆಗೆ ಅವರು ಬೇಸತ್ತು BJP ಪಕ್ಷಕ್ಕೆ ಬಂದಿದ ತಕ್ಷಣವೇ 40 ವರ್ಷದಲ್ಲಿ ಏನು ಕೆಲಸ ಆಗಿಲ್ಲ, 4 ವರ್ಷದಲ್ಲಿ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ನಮ್ಮ ಜನ ಹೇಳ್ತಾ ಇದ್ದಾರೆ. ಆ ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತಾ ಇದ್ದಾರೆ, ನೀವು ಯುವಕರಿದ್ದೀರಾ, ವಿದ್ಯಾವಂತರಿದ್ದೀರಾ, ಕೆಲಸ ಮಾಡಿ, ನೀವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಬೇಸನ್ನು ಇಟ್ಕೊಂಡು, ಯಾವ ವಿಷಯ ಇಟ್ಕೊಂಡು ನೀವು ಮತವನ್ನು BJP ಪಕ್ಷ ಭರವಸೆಯ ಪಕ್ಷ. ನಾವು ಆದ್ಯತೆ ಬಂದು ಇರ್ತಕ್ಕಂಥ ಎಲ್ಲ ಕ್ಷೇತ್ರದಲ್ಲೂ ಒಂದು ಡೆವಲಪ್ಮೆಂಟ್ ಇಟ್ಕೊಂಡೇ ನಾವು ಮತ ಕೇಳ್ತಾ ಇದ್ದೀವಿ. ಇವತ್ತು ನೀವು ಜನರು ನಿಮ್ಮನ್ನು ಆರಿಸಿ ಕಳಿಸುವಂಥ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಮೊದಲ ಆದ್ಯತೆಗೆ ಏನನ್ನು ಮಾಡಬೇಕು ನೋಡಿ, ಈಗ ಕೃಷಿ, ನಮ್ಮಲ್ಲಿ ರೇಷ್ಮೆ ಮಾರ್ಕೆಟು ಹೈಟೆಕ್ ಆಲ್ರೆಡಿ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟಿಗೆ ಹೈಟೆಕ್ ಮಾರ್ಕೆಟ್ ಮಾಡಿ ರೈತರಿಗಾಗಿ ಮಾರ್ಕೆಟು ಬೆಂಬಲ ಬೆಲೆ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಕೈಗಾರಿಕೆ, ನಮ್ಮಿರ್ತ ಕೃಷಿ ಕೈಗಾರಿಕೆ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಆರೋಗ್ಯದಿಂದ ಇಮಿಡಿಯೇಟಾಗಿ, ಹಂಗಾಗಿ ಆ ನಿಟ್ಟಿನಲ್ಲಿ ಇಮಿಡಿಯೇಟಾಗಿ ಮಾಡ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಮತ್ತು ರೈತರಿಗೆ ಇಮಿಡಿಯೇಟಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಎಲ್ಲ ಒಂದು ತುರ್ತುವಾಗಿ ಮಾಡ್ತಕ್ಕಂಥದ್ದು ನಾವು ಕೈಗೆತ್ಕೋತೀವಿ. ಹಾಲಿ ಶಾಸಕರು ಮೂಲಭೂತ ಸೌಕರ್ಯಗಳನ್ನ ಕ್ಷೇತ್ರಾದ್ಯಂತ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ಅಭಿಪ್ರಾಯಗಳು ಅಥವಾ ಜನರು ಏನು ಇಲ್ಲ, ಏನಾಗಿದೆ ಪಾಪ ಅವ್ರಿಗೂ ವಯಸ್ಸಾಗಿತ್ತು, ಕೋವಿಡ್ ಆಯಿತು, ಅಥವಾ ಏನೋ ಎಲ್ಲರಿಗೂ ಆಗಿದ್ದಿದೆ. ರಾಜಣ್ಣವರೇನು 5 ವರ್ಷ ಶಾಸಕರಾಗಿದ್ದಾಗ ಅವರು ವಿರೋಧ ಪಕ್ಷದ ಇದ್ರೂ ತುಂಬ ಕೆಲಸ ಮಾಡಿದರು. ಅದಾದಮೇಲೆ ನಿಟ್ಟಿನಲ್ಲಿ ಅವ್ರಿಗೆ ಪಾಪ ಕೆಲಸ ಮಾಡಿದ್ರು ಅವ್ರಿಗೆ ಮೋಸ ಆಯಿತು, ಟಿಕೆಟ್ ಸಿಗಲಿಲ್ಲ. ಮತ್ತು ಅದೇ ನಿಟ್ಟಿನಲ್ಲಿ ಕಾಂಗ್ರೆಸ್ಸಲ್ಲಿ ಮುನಿಯಪ್ಪ ಅವರು ಗೆದ್ದಾದಮೇಲೆ ವಾಪಸ್ ಅವ್ರಿಗೇನಾಯಿತು, ಅವ್ರಿಗೆ ಏಜ್ ಆಗಿತ್ತು, ಮತ್ತು ಕೊರೋನಾ ಆಯಿತು. ಹಂಗಾಗಿ ಏನಾಯಿತು, ಮೂಲಭೂತ ಸೌಕರ್ಯಗಳಿಗೆ ಏನು ರೆಗ್ಯುಲರ್ ಅಲಾಟೆಡ್ ಬಜೆಟ್ ಬಂದಿರತಕ್ಕಂಥ ಕೂಡ ಅನುದಾನ ಕೂಡ ಬಂದಿರತಕ್ಕಂಥ ಕೂಡ ರೈಟ್ ಟೈಮಲ್ಲಿ ರೈಟ್ ಪ್ಲೇಸಲ್ಲಿ ಹೋಗಿ ಎಕ್ಸಿಕ್ಯೂಟ್ ಆಗಿಲ್ಲ. ಸುಮಾರು ಬಜೆಟು ಹಿಂದಕ್ಕೆ ಹೋಗಿದೆ. ಹಾಗಾಗಿ ಸುಮಾರು ಮೂಲಭೂತ ಸೌಕರ್ಯಗಳು ತುಂಬ ಹಂಗೆ ಕುಂಠಿತವಾಗಿದೆ. ಅದಕ್ಕೆ ಈಗ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಕ್ಕೆ ಎಲ್ಲರಿಗೂ ಅದೇ ಈಗ ನಮಗೆ ಬಂದಿರತಕ್ಕಂಥದ್ದು, ಈಗ ಎಲ್ಲರೂ ಹೇಳ್ತಾರಂದ್ರೆ ಮೂಲಭೂತ ಸೌಕರ್ಯ ಕೂಡ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ. ಅವ್ರಿಗೆ ದಯವಿಟ್ಟು ಬಂದು ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮಗೆಲ್ಲರೂ ಬೆಂಬಲ ಸೂಚಿಸ್ತಾ ಇದ್ದಾರೆ. ಯೂತ್ಸ್ನ ಏನು ಭರವಸೆ ಕೊಡ್ತಾ ಇದ್ದಾರೆ? ಇವತ್ತು ಯೂತ್ಸ್ ಕಂಪ್ಲೀಟ್ ಕ್ಷೇತ್ರದಾದ್ಯಂತ ದೊಡ್ಡ ಮಟ್ಟಿಗೆ ಬೆಂಬಲ ಕೊಡ್ತಾರೆ. ಯಾಕಂದರೆ ನಾನು ಒಬ್ಬ ಮೋದಿ ಫ್ಯಾನು, ನಾನೊಬ್ಬ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.